ಓಂ ದಕ್ಷಿಣಾಮೂರ್ತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮಲ್ಲಿ ಇವತ್ತಿನ ದಿವಸ ಈ ಪರಿವರ್ತಿತ ಸಮಾಜದಲ್ಲಿ ಪರಿವರ್ತನೆ ಆಗ್ತಕ್ಕಂತಹ ಕಾಲಮಾನದಲ್ಲಿ ಯಾರು ಬೇಕಾದರೂ ಸನ್ಯಾಸಿಗಳಾಗ್ಬೋದಾ, ಯಾವಾಗ ಬೇಕಾದರೂ ಸನ್ಯಾಸಿಗಳಾಗ್ಬೋದಾ, ಸನ್ಯಾಸಿಗಳು ಅಂತಕ್ಕಂಥದ್ದು ನಾವು ಯಾವಾಗ ಬೇಕಾದರೂ ನಮ್ಮ ನಿರ್ಧಾರ ತಗೋಬೋದಾ, ಅದಕ್ಕೇನು ಕಟ್ಟುಪಾಡುಗಳಿಲ್ವಾ, ವಿಧಾನಗಳಿಲ್ವಾ ಅಂತಕ್ಕಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುತ್ತೆ. ಎಷ್ಟೋ ಜನ ನಮ್ಮ ಜೊತೆ ಮಾತಾಡೋವಾಗ ಹೇಳ್ತಾರೆ, ನಮಗೆ ಸನ್ಯಾಸಿ ಆಗಬೇಕು ಅಂತಿದ್ದೀವಿ ಅಂತ ಹೇಳ್ತಾರೆ. ಆದರೆ ಈ ಸನ್ಯಾಸಿಗೆ ಒಂದು ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ಪರಂಪರೆಗಳಲ್ಲಿ ಈ ಸನ್ಯಾಸಿ ಆಗ್ತಕ್ಕಂಥದ್ದಕ್ಕೆ ಅದರದೇ ಆದ ಒಂದು ವಿಧಿವಿಧಾನಗಳಿರಬಹುದು. ಆದರೆ ಇವತ್ತು ನಾವು ಸಾಮಾಜಿಕವಾಗಿ ಈ ಒಂದು ಸನ್ಯಾಸಿಗಳು ಯಾರು ಬೇಕಾದರೂ ಆಗ್ಬೋದಾ, ಯಾವಾಗ ಬೇಕಾದರೂ ಆಗ್ಬೋದಾ ಅಂತಕ್ಕಂಥ ಪ್ರಶ್ನೆಗೆ ಇವತ್ತಿನ ದಿವಸ ಸನ್ಯಾಸ ಅಂತಕ್ಕಂಥದ್ದೇ ಪವಿತ್ರವಾದ ಒಂದು ಹೆಸರು ಕೂಡ, ಪವಿತ್ರವಾದ ಪದ ಕೂಡ ಇದೆ. ಸಂನ್ಯಾಸ ಇತಿ ನ್ಯಾಸ, ಸನ್ಯಾಸ ಅಂತ ನಾವು ಕರಿತೀವಿ. ಆದರೆ ಇವತ್ತಿನ ದಿವಸ ಯಾವಾಗ ಆ ವಯಸ್ಸಿನ ಲೆಕ್ಕ ಇರೋದಿಲ್ಲ, ಏನೋ ಜೀವನಕ್ಕೆ ಏನೋ ಒಂದು ದಾರಿ ಹುಡುಕಬೇಕು ಅಂತ ಹೇಳ್ಬಿಟ್ಟು ಸನ್ಯಾಸಿಗಳಾಗ್ಬಿಡಬೇಕು. ಸನ್ಯಾಸಿಗಳು ಅಂದರೆ ಏನು, ಅವರ ಒಂದು ನಡವಳಿಕೆಗಳೇನು, ಅವ್ರು ಹೇಗಿರಬೇಕು. ಈಗ ಮಠಗಳಲ್ಲಿ ಮಠಾಧಿಪತಿಗಳು, ಉತ್ತರಾಧಿಕಾರಿಗಳು ಅವರು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅವರು ಅದನ್ನು ಉತ್ತರಾಧಿಕಾರಿಯಾಗಿ ಅವರು ಸ್ವೀಕಾರ ಮಾಡ್ತಾರೆ. ಇವತ್ತಿನ ದಿವಸ ಸನ್ಯಾಸಿ ಅಂತಕ್ಕಂಥದ್ದು ಕೇವಲ ಮಠಕ್ಕೆ ಸೀಮಿತ ಅಲ್ಲ. ಹಾಗಾಗಿ ಈ ಸನ್ಯಾಸ ಅಂತಕ್ಕಂಥದ್ದು ಹೇಗಿರಬೇಕು, ಆ ವ್ಯಕ್ತಿ ಯಾವ ರೀತಿಯಾಗಿರಬೇಕು ಅಂತಕ್ಕಂಥ ಕೆಲವು ಪ್ರಶ್ನೆಗಳನ್ನು, ಕೆಲವು ಉತ್ತರಗಳನ್ನು ಹುಡುಕೊಂಡು ಹೋದಾಗ ಅರಿಷಡ್ವರ್ಗಗಳನ್ನು ಜಯಿಸಿರ್ತಕ್ಕಂಥ ವ್ಯಕ್ತಿ ಸನ್ಯಾಸಿಯ ಕಡೆ ಮುಖ ಮಾಡ್ಬೋದು. ಸನ್ಯಾಸಿ ಅಂತಕ್ಕಂಥ ಆ ಪದದ ಕಡೆ, ಆ ಹುದ್ದೆಯ ಕಡೆ ಮುಖ ಮಾಡ್ಬೋದು. ಯಾವುದು? ಹರಿಷಡ್ವರ್ಗಗಳನ್ನು ಜಯಿಸಿರ್ತಕ್ಕಂಥವನು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಇವುಗಳನ್ನು ಜಯಿಸಿರಿ. ಕಾಮ, ಕ್ರೋಧ, ಲೋಭ, ಮೋಹ, ಮದಗಳನ್ನು ಜಯಿಸಿರ್ತಕ್ಕಂಥವನಿಗೆ ನಾವು ಸನ್ಯಾಸಿ ಕಡೆ ಮುಖ ಮಾಡೋಕ್ಕೆ ಪ್ರಥಮ ಅರ್ಹತೆ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಸನ್ಯಾಸಿಗಳಿಗೆ ಯಾವಾಗಲೂ ಕೂಡ ಸಂಬಂಧಗಳಿಟ್ಕೊಳ್ಳೋಕೆ ಹೋಗಲ್ಲ. ಸಂಬಂಧಗಳು ಅಣ್ಣ, ತಂಗಿ, ಅಕ್ಕ, ಅಮ್ಮ, ನಮ್ಮ ಕುಟುಂಬದವರು, ಈ ಸನ್ಯಾಸಿ ಅಂತಕ್ಕಂಥವನೇ ಯಾವ ಒಂದು ಸಂಬಂಧಗಳಿಟ್ಕೊಂಡು ಸಂಬಂಧದ ಪರವಾಗಿರೋಕ್ಕೆ ಆಗೋದಿಲ್ಲ. ಅದರ ಜೊತೆಗೆ ಸನ್ಯಾಸಿ ಯಾವತ್ತೂ ದುಃಖಿಸಬಾರ್ದು, ಸಂತೋಷನೂ ಪಡಬಾರ್ದು. ಅತಿಯಾಗಿ ದುಃಖ ಪಡ್ತಕ್ಕಂಥದ್ದು, ಅತಿಯಾಗಿ ಸಂತೋಷ, ಇವೆರಡನ್ನೂ ಕೂಡ ಸಮತೋಲನದಲ್ಲಿ ಸ್ವೀಕಾರ ಮಾಡಬೇಕು ಅಂದರೆ ನೀವು ಸನ್ಯಾಸಿಗಳು ಆಗಬಹುದು. ಆಮೇಲೆ ಸಮದೃಷ್ಟಿಯವರೇ ಆಗಿರಬೇಕು. ಜೊತೆಗೆ ರುಚಿಗಳ ವ್ಯಾಮೋಹ, ಆಹಾರದ ವ್ಯಾಮೋಹ, ಏನಂದರೆ ಅದು ನನಗೆ ಇಂಥದ್ದೇ ಆಹಾರ ಅಂತಕ್ಕಂಥ ಆ ಭಾವನೆಗಳು ಸನ್ಯಾಸಿಗಳಿಗೆ ಬರಬಾರ್ದು. ರುಚಿಗಳ ವ್ಯಾಮೋಹ ಇರಬಾರ್ದು. ಆಮೇಲೆ ಆ ಸನ್ಯಾಸಿಗಳು ಆಯಾ ಕಾಲಕ್ಕೆ, ಅಂದರೆ ಅಲ್ಲಿ ಯಾವುದು ಪ್ರಸಾದ ರೂಪವಾಗಿ ನಮಗೆ ಸಿಗುತ್ತಾ ಅದನ್ನು ತಿನ್ನೋಕ್ಕೆ ಆತ ರೆಡಿಯಾಗಿರಬೇಕು. ಅದರೊಂದಿಗೆ ಚಳಿ, ಮಳೆ ಆಗ್ಬೋದು, ಹಾಗೆ ಬಿಸಿಲಾಗ್ಬೋದು, ಇವುಗಳಿಗೆ ಯಾವಾಗಲೂ ಆತಂಕ ಪಡಬಾರ್ದು. ಚಳಿ ಇದೆ, ಚಳಿ, ಮಳೆ, ಬಿಸಿಲು, ಅದಕ್ಕೆಲ್ಲಕ್ಕೂ ಕೂಡ ಆತಂಕ ಪಡಬಾರ್ದು. ಆಮೇಲೆ ಬಚ್ಚಿಡಬಾರ್ದು. ತನಗೆ ಕೊಟ್ಟಿದ್ದ, ತನಗೆ ಸಿಕ್ಕಿದ್ದೇನು ಸಿಗುತ್ತೋ ಸಮಾಜದಿಂದ ಅದನ್ನು ಬಚ್ಚಿಟ್ಟು ಎತ್ತಿಡಬಾರ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತಕ್ಕಂಥ ಭಾವನೆ ಸನ್ಯಾಸಿಗೆ ಇರಬೇಕಾಗಿರುತ್ತೆ. ಇನ್ನು ವ್ಯಸನಿಗಳಾಗಿರಬಾರ್ದು, ದುರ್ವ್ಯಸನಿಗಳಾಗಿರಬಾರ್ದು. ವಿಚಿತ್ರವಾದ ಒಂದು ಮದ್ಯ ಸೇವನೆ, ಮದ್ಯಪಾನ, ಇವೇನಿರ್ತವೆ ದುರ್ವ್ಯಸನಗಳಿಗೆ ಆತ ಬಲಿಯಾಗಿರಬಾರ್ದು. ಆವಾಗ ಆತ ಸನ್ಯಾಸಿಗೆ ಅನರ್ಹ ಕೂಡ ಆಗ್ತಾನೆ. ಅದರ ಜೊತೆಗೆ ಪಾದರಕ್ಷೆಗಳನ್ನು ಧರಿಸಬಾರ್ದು, ಪಾದರಕ್ಷೆಗಳನ್ನು ಹಾಕ್ಕೊಂಡು ಓಡಾಡಬಾರ್ದು, ಛತ್ರಿ ಹಿಡಿಬಾರ್ದು. ಇದು ಮಠಗಳಲ್ಲಿ ಕೆಲವರು ಮಾಡ್ತಾರೆ, ಅಂದರೆ ಅದು ಅವರ ವೈಯಕ್ತಿಕ ಒಂದು ಎಲ್ಲೋ ಒಂದು ಕಡೆ ಆಚರಣೆ ಇರ್ಬೋದು. ಆದರೆ ಪ್ಯೂರ್ ಸನ್ಯಾಸಿಗೆ ಇವ್ಯಾವೂ ಕೂಡ ಇರೋದಿಲ್ಲ. ಆದರೆ ಒಂದೇ ಬಾರಿ ಊಟ ಮಾಡಬೇಕು, ತ್ರಿಕಾಲ ಊಟ ಕೂಡ ಮಾಡಬಾರ್ದು ಅಂತ ಹೇಳುತ್ತೆ. ಮಂಚ ಉಪಯೋಗಿಸಬಾರ್ದು, ಚಪ್ಪಲಿ ಹಾಕಬಾರ್ದು, ತಲೆದಿಂಬು ಉಪಯೋಗಿಸಬಾರ್ದು, ಯಾವ ಪ್ರಾಣಿಗೂ ಹಾನಿ ಮಾಡಬಾರ್ದು. ಯಾರೇ ಕಷ್ಟದಲ್ಲಿದ್ದರೂ ಅವರಿಗೆ ಸ್ಪಂದಿಸಿ ಅವರಿಗೆ ಸೂಕ್ತ ಮಾರ್ಗವನ್ನು ಹುಡುಕಿ ಕೊಡ್ತಕ್ಕಂಥವನೇ ಸನ್ಯಾಸಿಯಾಗಿರ್ತಾನೆ. ಬಂಗಾರವನ್ನು ಧರಿಸಬಾರ್ದು, ಆಭರಣ ಧರಿಸಬಾರ್ದು, ಬೆಳ್ಳಿಯನ್ನು ಧರಿಸಬಾರ್ದು. ಆಭರಣವನ್ನು ಧರಿಸ್ಕೊಳ್ತಕ್ಕಂಥವನು ಸನ್ಯಾಸಿಗೆ ಅಷ್ಟು ಇದಿರೋದಿಲ್ಲ. ಇನ್ನು ಸಾಂಸಾರಿಕ ಅಥವಾ ಎಲ್ಲೋ ಒಂದು ಕಡೆ ದುಃಖಗಳಿಂದ ಕೂಡಿದಂತಹ ಕಥೆಗಳನ್ನು, ಕಾದಂಬರಿಗಳನ್ನು, ಸಂಸಾರದ ಕಾದಂಬರಿಗಳನ್ನು ಆತ ಓದಲೇಬಾರ್ದು. ಕೇವಲ ಒಂದು ರಾಮಾಯಣ, ಮಹಾಭಾರತ ಅಂತಹ ಮಹಾಗ್ರಂಥಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥವನು ಕೂಡ ಆಗಿರಬಾರ್ದು. ಇನ್ನು ಮನರಂಜನೆಗಾಗಿ ಸಿನಿಮಾ, ಟಿ ವಿ, ಮೊಬೈಲು ಇವೆಲ್ಲ ನೋಡ್ಕೊಳ್ತಕ್ಕಂಥವ್ರಿಗೆ ಸನ್ಯಾಸಿಗಳ ಒಂದು ಅರ್ಹತೆ ಬಹಳಷ್ಟು ಕಡಿಮೆ ಇರುತ್ತೆ. ಇನ್ನು ಈ ಒಂದು ಸನ್ಯಾಸಿ ಆಗಿರ್ತಕ್ಕಂಥವನು ಸೂರ್ಯೋದಯಕ್ಕೆ ಮುನ್ನ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಮ್ಮ ದಿನಚರ್ಯಗಳನ್ನು ಮುಗಿಸ್ಕೊಂಡು ಭಗವಂತ ಆರಾಧನೆಯಲ್ಲಿ ತೊಡಕೋಬೇಕಾಗಿರುತ್ತೆ. ಅದರ ಜೊತೆಗೆ ಈ ಕಾಫಿ, ಟೀ
ಅಥವಾ ಯಾವಾಗ ಸಿಕ್ಕಿದ್ರೆ ಆವಾಗ ಏನೋ ಒಂದು ಆಹಾರ ಪದಾರ್ಥಗಳನ್ನು ಕೂಡ ಸೇವಿಸದೇ ಇರತಕ್ಕಂಥವನು ಸನ್ಯಾಸಿಗೆ ಅರ್ಹನಾಗ್ತಾನೆ. ಇಷ್ಟೆಲ್ಲ ಮಾಡಿದಾಗ ಮಾತ್ರ ಆತ ಹೇಳಿದ್ದು ವಾಕ್ಶುದ್ಧಿ ಆಗುತ್ತೆ. ಮುಖದಲ್ಲಿ ಒಂದು ವಿಶೇಷವಾದ ಭಗವಂತನ ಕೃಪೆ ಆಗುತ್ತೆ. ಆ ಭಗವಂತನ ಅಂಶ ಆತನಿಗೆ ಬಂದಾಗ ಇಡೀ ಸೊಸೈಟಿ ಇರ್ತಕ್ಕಂಥ ಸಮಾಜ ಆತನಿಂದ ಒಂದು ಮುಕ್ತಿಯನ್ನು ಪಡೆಯುತ್ತೆ ಅಂತ ಹೇಳ್ತಾ, ಇವತ್ತಿನ ಸನ್ಯಾಸ, ಈ ಒಂದು ವಿಧಿವಿಧಾನಗಳ ಸನ್ಯಾಸ ಎಷ್ಟು ವಿಭಿನ್ನವಾಗಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.